ಹಾಯ್ ಫ್ರೆಂಡ್ಸ್, ಇವತ್ತು ಪುನಃ ಬಂದಿದ್ದೇನೆ. ಹಲಸಿನ ಮೇಳದ ಸೆಕೆಂಡ್ ಡೇ ಇವತ್ತು, ಸಂಡೇ ಬಂದಿರೋದು. ಹಾಗಾಗಿ ಇವತ್ತು ರಶ್ ಇರುತ್ತೆ ಆಬ್ವಿಯಸ್ಲಿ. ಏನೆಲ್ಲ ಇದೆ ಇವತ್ತು ಸ್ಪೆಷಲ್ಲು, ಏನು ಕತೆ ಅಂತ ತೋರಿಸ್ತೇನೆ. ಸ್ಪೆಷಲ್ ಅಂತೂ ಇದೆ ನೋಡಿ, ನೋಡ್ತಾ ಹೋಗಿ ಮುಂದೆ. ಹಾಗೆಯೇ ಇವತ್ತು ನೋಡಿ ಇಷ್ಟೆಲ್ಲ ಗಿಡಗಳು ಬಂದಿದೆ ನರ್ಸರಿಯಿಂದ ನೋಡಿ. ಹಾಗೆ ತುಂಬ ವೆರೈಟಿ ಗಿಡಗಳಿವೆ. ತರಕಾರಿ ಗಿಡ, ಹೂವಿನ ಗಿಡ ಎಲ್ಲನೂ ಕೂಡ ಇದೆ. ಹಾಗೆಯೇ ಹಲಸಿನಕಾಯಿ ಸುಮಾರಿದೆ. ನಿನ್ನೆ ಕೂಡ ತುಂಬ ಇತ್ತು, ಇವತ್ತು ಕೂಡ ತುಂಬ ಇದೆ. ಎಷ್ಟು ದೊಡ್ಡ ಹಲಸಿನಕಾಯಿ ನೋಡಿ ಅಂತೆ. ಒಳ್ಳೊಳ್ಳೆ ವೆರೈಟಿ ಹಲಸಿನಕಾಯಿ ಹಣ್ಣೆಲ್ಲ ಇತ್ತು ಇಲ್ಲಿ. ಜನರೆಲ್ಲ ತುಂಬ ಬ್ಯುಸಿ ಇದ್ದಾರೆ ನೋಡಿ ತಗೊಳ್ಳೋಕ್ಕೆ. ಹಾಗೆಯೇ ಇಲ್ಲಿ ನೋಡಿ, ಇವರು PV ಗಿರೀಶ್ ಅಂತ, ಮತ್ತು ಅವರ ಮಿಸಸ್ ಉಷಾ ಮೇಡಮ್. ಗಿರೀಶ್ ಸರು ಕೃಷಿ ತರಬೇತಿ ಸಂಸ್ಥೆ ವಿರಾಟ್ ಇದೆಯಲ್ಲ, ಆ ಸಂಸ್ಥೆಯ ಸೆಕ್ರೆಟರಿ ಇದ್ದಾರೆ. ಹಾಗೆ ಅವರು ಕೂಡ ಸ್ಟಾಲ್ ಹಾಕಿದ್ದಾರೆ ಇಲ್ಲಿ. ಸೊ ಉಷಾ ಮೇಡಮ್, ಗಿರೀಶ್ ಸರ್, ನಾರಾಯಣ್ ಸರ್ ಹತ್ರ ಮಾತಾಡಿಕೊಂಡು ನೆಕ್ಸ್ಟ್ ನಾನು ಹೊರಟೆ. ನೀವು ಕೂಡ ಬನ್ನಿ ನನ್ನ ಜೊತೆ. ಯಾವ್ಯಾವ ಸ್ಟಾಲ್ಗಳಿವೆ ನೋಡ್ತಾ ಹೋಗಿ. ಇವತ್ತು ಮಾತ್ರ ಸುಮಾರು ರಶ್ ಇತ್ತಾಯ್ತಾ ನಿನ್ನೆಗಿಂತ. ಸಂಡೇ ಅಲ್ವಾ ಎಷ್ಟಂದ್ರು. ನಿನ್ನೆ ಆಲ್ರೆಡಿ ತೋರಿಸಿದ್ದೇನೆ. ನಮ್ಮ ಅಗರಿ ಎಂಟರ್ಪ್ರೈಸಸ್ ಅವರು ಲಕ್ಕಿ ಕೂಪನ್ ಇಟ್ಟಿದ್ರು. ಹಾಗೆ ಇವತ್ತೊಂದು ಸ್ಪೆಷಲ್ ಇದೆ ನೋಡಿ, ಏನು ಗೊತ್ತಾ? ಹಾಯ್ ಫ್ರೆಂಡ್ಸ್, ಅಗರಿ ಎಂಟರ್ಪ್ರೈಸಸ್ಸಲ್ಲಿ ಈಗ ಹೊಸದೊಂದು ಬಂದಿದೆ. ಏನಪ್ಪ ಅಂದರೆ ಸೇಮಿಗೆ ಮಾಡುವ ಮೆಷಿನು. ತುಂಬ ಒಳ್ಳೆಯದಿದೆ. ಎಷ್ಟು ಈಸಿಯಾಗಿ ಮಾಡ್ಬೋದಂದರೆ ಏನೂ ಒಂದು ಕಷ್ಟ ಆಗಲ್ಲ. ಯಾರು ಸಹ ಸೇಮಿಗೆ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ಅದರ ವಿಡಿಯೋವನ್ನು ಹಾಕ್ತೇನೆ, ಈಗ ನೋಡ್ಕೊಂಡು ಬನ್ನಿ ಹೇಗಿದೆ ಏನು ಕತೆ ಅಂತ. ನಾನೇ ಖುದ್ದಾಗಿ ಮಾಡಿದ್ದೇನೆ, ತುಂಬ ಸುಲಭ ಉಂಟು. ಹಾಗೆಯೇ ಅಗರಿ ಎಂಟರ್ಪ್ರೈಸಸ್ ಮಾಲೀಕರು ಶ್ರೀ ರಾಘವೇಂದ್ರ ಸರ್ ಮತ್ತು ಅವರ ಮಿಸ್ಸಸ್ಸು ವೀಣಾ ಮೇಡಮ್ ಇಬ್ಬರು ಕೂಡ ಬಂದರು. ಹಾಗೆಯೇ ವೀಣಾ ಮೇಡಮ್ ಸೇಮಿಗೆ ಬಂದ ಕೂಡ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಹಾಗೆ 1 by 1 ಹಾಕ್ತಾ ಹೋದರು. ಹಾಗೆ ಸೇಮಿಗೆಯನ್ನು ಮಾಡೋದಕ್ಕೆ ಎಲ್ಲ ಬರ್ತಿದ್ದಾರೆ ನೋಡಿ. ಹಾಗೆ ಮೊದಲೇದಾಗಿ ಹಿಂದೂ ವಿದ್ಯಾದಾಯಿನಿ ಸಂಘ ಮತ್ತು ಕೃಷಿ ತರಬೇತಿ ಸಂಸ್ಥೆ ವಿರಾಟ್ ಅದರ ಅಧ್ಯಕ್ಷರೇನಿದ್ದಾರೆ ಜಯಚಂದ್ರ ಎಸ್ ಹತ್ವಾರ್ ಅವರು ಸೇಮಿಗೆಯನ್ನು ಮಾಡಿದರು ನೋಡಿ. ಎಷ್ಟು ಫಸ್ಟ್ ಕ್ಲಾಸಾಗಿ ಬರ್ತಿದೆ ಸೇಮಿಗೆ ಅಂದರೆ. ಹಾಗೆ ಸೇಮಿಗೆ ಮಾಡಿ ಅದಕ್ಕೆ ಸಾಂಬಾರು ಹಾಕ್ಕೊಂಡು ಸೂಪರ್ ಅಂತ ಹೇಳಿ ಹೋದರು. ಹಾಗೆ ನೆಕ್ಸ್ಟು ಸುಬ್ರಹ್ಮಣ್ಯ ಸರು, ರಮೇಶ್ ಸರು, ಗಿರೀಶ್ ಸರು ಎಲ್ಲರೂ ಕೂಡ ಸೇಮಿಗೆಯನ್ನು ಮಾಡಿ ನೋಡಿದರು. ಎಲ್ರಿಗೂ ಕೂಡ ಇಷ್ಟ ಆಯಿತು. ಇನ್ನು ನನ್ನ ಸರದಿ ರಾಘವೇಂದ್ರ ಸರ್ ಮತ್ತು ವೀಣಾ ಮೇಡಮ್ ನನಗೆ ಸೇಮಿಗೆ ಮಾಡೋದಕ್ಕೆ ಹೇಳಿ ಕರೆದ್ರು. ಹಾಗೆ ವೀಣಾ ಮೇಡಮ್ ಬಂದು ಹಾಕಿ ಕೊಡ್ತಾ ಇದ್ದಾರೆ. ನಾವು ಮಾಡಿ ನೋಡಿದ್ರೇ ತಾನೇ ಗೊತ್ತಾಗೋದು ಎಷ್ಟು ಚೆನ್ನಾಗಿ ಬರುತ್ತೆ ಸೇಮಿಗೆ ಅಂತ. ಸೊ ನೀವು ಕೂಡ ನೋಡಿ ಈಗ. ಹೌದು ರೀ, ನಿಜಕ್ಕೂ ಸಖತ್ತಿದೆ ಆಯಿತಾ ಈ ಮೆಷಿನ್ನು. ನೀವು ಕೊಂಡ್ಕೊಳ್ಳೇಬೇಕು. ನಾನು ಒಂದು ಕೊಂಡ್ಕೊತೇನೆ. ತುಂಬ ಸುಲಭವಾಗಿ ಆರಾಮಕ್ಕೆ ಮಾಡಿಕೊಂಡು ತಿನ್ಬೋದು. ಇದೆಲ್ಲ ಬೇರೆ ಬೇರೆ ಶೇಪಲ್ಲಿ ಮಾಡೋದಕ್ಕೆ ಪ್ಲೇಟ್ಸ್ಗಳು ಎಕ್ಸ್ಟ್ರಾ ಇವೆ ನೋಡಿ. ಬಾಕ್ಸ್ ಈ ರೀತಿ ಬರುತ್ತೆ. ಹಾಗೆ ನೂಡಲ್ ಮೇಕರ್ ಈ ರೀತಿ ಇರುತ್ತೆ. ಲೈಟ್ ವೇಟ್ ಇದೆ, ಆರಾಮಾಗಿ ಯಾರೂ ಕೂಡ ಸೇಮಿಗೆ ಮಾಡ್ಬೋದು. ಹಾಗಾಗಿ ಅಗರಿ ಎಂಟರ್ಪ್ರೈಸಸ್ಸಿಗೆ ಖಂಡಿತ ವಿಸಿಟ್ ಕೊಡಿ. ಈ ಸೇಮಿಗೆ ಮೆಷಿನನ್ನು ಮನೆಗೆ ತಂದ್ಕೊಂಡು ಮಸ್ತಾಗಿ ಸೇಮಿಗೆ ಮಾಡ್ಕೊಂಡು ತಿನ್ನಿ, ಓಕೆನಾ? ಇನ್ನು ಎಲ್ಲ ಸ್ಟಾಲ್ನವ್ರು ಏನು ಮಾಡ್ತಿದ್ದಾರೆ, ನಿನ್ನೆ ಎಲ್ಲರ ವೀಡಿಯೋ ಮಾಡಿದ್ದೆಲ್ಲ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋದೆ. ಆಗ ಸಿಕ್ಕಿದ್ದು ನೋಡಿ ಇವರು. ಮೊನ್ನೆ ಇವರ ಉಪ್ಪಿನಕಾಯಿ ಸ್ಟಾಲ್ ವೀಡಿಯೋ ಮಾಡಿದ್ದೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ನಮ್ಮದು ಉಪ್ಪಿನಕಾಯಿ ಮತ್ತು ಬೆಲ್ಲವನ್ನೆಲ್ಲ ಪ್ರಚಾರ ಮಾಡಿದ್ದಾರೆ. ಹೌದು, ತಗೊಳ್ಳಿ, ತುಂಬ ಟೇಸ್ಟಿಯಾಗಿದೆ. ನಾ ಮನೆ ಕೊಂಡೋಗಿದ್ದೇನೆ.
ಸೂಪರ್. ನೆಕ್ಸ್ಟು ರಾಘವೇಂದ್ರ ಸರ್ ಲಕ್ಕಿ ಕೂಪನ್ ಡ್ರಾನ ನಡೆಸ್ಕೊಟ್ರು. ಹೇಗೂ ಮುಗಿದೋಗುತ್ತೆ ಇವತ್ತು. ಇನ್ನೊಂದು ಸಲ ನೋಡ್ಬಿಡೋಣ ಎಲ್ಲ ಸ್ಟಾಲ್ಗಳನ್ನು. ಖುಷಿ ಅಲ್ವಾ ಈ ರೀತಿ ಮೇಳ ಆದರೆ ನೋಡೋದಕ್ಕೆ? ಎಲ್ರಿಗೂ ಖುಷಿನೇ, ಬೇರೆ ಬೇರೆ ರೀತಿ ಸ್ಟಾಲ್ಗಳಿರುತ್ತಲ್ವ. ಹಾಗೆ ನಾನು ಕೂಡ ನೋಡ್ತಾ ಬಂದೆ ಪುನಃ. ನೋಡಿ, ನಿನ್ನೆ ಸಿಕ್ಕಿರಲಿಲ್ಲ ನನಗಿದು. ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಯಿತಾ. ಲಾಸ್ಟ್ ಟೈಮು ತುಳಸಿ ದೀಪ ಇಡೋದಕ್ಕೆ ಒಂದು ಡಬ್ಬ ಇತ್ತು, ಅಂದರೆ ಗಾಳಿ ಹೋಗಿ ದೀಪ ಆರದಂಗೆ ಒಂದಿರುತ್ತೆ ಬಾಕ್ಸ್ ಥರ, ಅದು ತೊಗೊಂಡು ಹೋಗಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ, ಸ್ಟೀಲಿಂದು. ಈ ಸಲ ನೋಡಿ ಇದನ್ನು ತಗೊಳ್ತಾ ಇದ್ದೇನೆ. ದೃಷ್ಟಿ ಆಗದಂಗೆ ಅಂತೆ, ಮನೆಗೆ ದೃಷ್ಟಿ ಆಗದಂಗೆ ಇರುತ್ತಲ್ವ ಕೆಲವರ ಕೆಟ್ಟ ದೃಷ್ಟಿ, ನೆಗೆಟಿವ್ ದೃಷ್ಟಿ ಬೀಳದಂಗೆ ಹೊರಗಡೆ ಬಾಗಿಲಿಗೆ ಹಾಕೋದಕ್ಕೆ ಇದನ್ನು ಇಡ್ತಾರಂತೆ. ಬೇರೆ ಬೇರೆ ವೆರೈಟಿ ಇತ್ತು, ಅಂದರೆ 2 ವೆರೈಟಿ. ನಾನು ಒಂದನ್ನು ತಗೊಂಡೆ, ಒಂದು ಟೈಪನ್ನು ನೋಡೋಣ. ಹಾಗೆಯೇ ಲಾಸ್ಟಿಗೆ ಹಲಸಿನಕಾಯಿ ತೊಗೊಂಡು ಬರಲೇಬೇಕಲ್ವ. ಹಲಸಿನ ಮೇಳಕ್ಕೆ ಅಂತ ಹೋದ್ಮೇಲೆ ಬಿಟ್ಟು ಬರೋಕ್ಕಾಗತ್ತಾ? ಹಾಗೆ ಹಲಸಿನಕಾಯಿಯನ್ನು ಕೂಡ ತೊಗೊಂಡು ಬಂದಾಯಿತು. ನೆಕ್ಸ್ಟ್ ಬಂದದ್ದು ಮಾವಿನ ಹಣ್ಣು ತಗೊಳ್ಳಿಕ್ಕೆ, ಅದನ್ನು ಕೂಡ ಸ್ವಲ್ಪ ತಗೊಂಡೆ. ಹಾಗೆಯೇ ಇಲ್ಲಿ ಶ್ರೀಕಾಂತ್ ಸರ್ ಇದ್ದಾರೆ, ನೀಲಿ ಶರ್ಟ್ ಹಾಕ್ಕೊಂಡವರು. ಅವರು ಕೃಷಿ ತರಬೇತಿ ಸಂಸ್ಥೆ ವಿರಾಟ್ ಇದೆ ಅಲ್ಲ, ಅದರ ಸೆಕ್ರೆಟ್ರಿ ಇದ್ದರು. ಹಾಗೆಯೇ ಅವರ ಪಕ್ಕದಲ್ಲಿರೋರು ಟಿ ಸುಬ್ರಹ್ಮಣ್ಯ ಸರ್, ಅವರು ಹಿಂದೂ ವಿದ್ಯಾದಾಯಿನಿ ಸಂಘದ ಗವರ್ನಿಂಗ್ ಬಾಡಿ ಮೆಂಬರ್. ಹಾಗೆ ಲಾಸ್ಟ್ ಬರುವಾಗ ಅವರ ಹತ್ರ ಕೂಡ ಹಲಸಿನ ಮೇಳದ ಬಗ್ಗೆ ಸ್ವಲ್ಪ ಮಾತೆಲ್ಲ ಆಡ್ಕೊಂಡು ನಾನು ಅಲ್ಲಿಂದ ಹೊರಟೆ. ಓಕೆ ಫ್ರೆಂಡ್ಸ್, ನಮ್ಮ ಹಿಂದೂ ವಿದ್ಯಾದಾಯಿನಿ ಸಂಘ ಮತ್ತು ಕೃಷಿ ತರಬೇತಿ ಸಂಸ್ಥೆ ವಿರಾಟ್ ಅವರು ನಡೆಸಿಕೊಡುವ ಸ್ವಾವಲಂಬಿ ಸಂತೆ ಮತ್ತು ಹಲಸು ಮಾವು ಮೇಳದ ಡಿಟೇಲ್ ವಿಡಿಯೋವನ್ನು ನಾನು ಆಲ್ರೆಡಿ ಹಾಕಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಖಂಡಿತ ನೋಡ್ಕೊಂಡು ಬನ್ನಿ. ಪ್ರತಿ ವರ್ಷ ಹೀಗೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಸ್ವಾವಲಂಬಿ ಸಂತೆ ಮಾರಾಟಗಾರರಿಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.